ಸದನದಲ್ಲಿ ಅಗೌರವ ತೋರಿದ್ರು ಅಂತ ಇದೀಗ 18 ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅದರಲ್ಲಿ ಸಿ ಕೆ ರಾಮಮೂರ್ತಿ ಅವರು ಕೂಡ ಒಬ್ಬರು. ಅದ್ರ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಸ್ವತಃ ಸಿ ಕೆ ರಾಮಮೂರ್ತಿ ಅವರು ಇದ್ದಾರೆ. ಸರ್, ನಿಮ್ಮನ್ನು ಸೇರಿ 17 ಶಾಸಕರನ್ನ, ಒಟ್ಟು 18 ಶಾಸಕರನ್ನ ಸಸ್ಪೆಂಡ್ ಮಾಡಿರುವಂಥದ್ದು. ಇವತ್ತು ಒಬ್ಬ ಜವಾಬ್ದಾರಿಯುತ ಮಂತ್ರಿ ಸದನದಲ್ಲಿ ನನ್ನ ಕೇಳಿದ್ರು, ಅಸಹಾಯಕವಾಗಿ ಕೇಳಿದ್ರು. ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ. ನಮ್ಮಂಥ ಎಷ್ಟೋ ನಾಯಕರ ಮೇಲೆ ಇವತ್ತು 10, 30, 40 ನಾಯಕರ ಮೇಲೆ, ಅದರಲ್ಲಿ IPS, IAS, ಕೇಂದ್ರದೆಲ್ಲ ಸಚಿವರು ಕೂಡ ಆಗಿದೆ. ಇದ್ರ ಬಗ್ಗೆ ಒಂದು ಕಮಿಟಿಯನ್ನು ಮಾಡಿ ಅಂತ ಒಂದು ಸಮಗ್ರವಾಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಇದುವರೆಗೆ ಸದನ ಎಂಡಾಗ್ತಾ ಬರ್ತಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ, ಮತ್ತು ಸ್ಪೀಕರ್ ಆಗಲಿ ಒಂದು ಸದನ ಸಮಿತಿಯನ್ನು ಮಾಡಿಲ್ಲ, ಒಂದು ನ್ಯಾಯಾಂಗ ತನಿಖೆಯನ್ನು ಮಾಡಿಲ್ಲ, CBI ಕೊಡಬೇಕಾದ್ರೆ ಅದು ಕೊಟ್ಟಿಲ್ಲ. ಇದ್ರ ಬಗ್ಗೆ ನಾವು ಅವ್ರನ್ನ ಕೇಳಿದ್ವಿ, ಏನಾಗ್ತಾಯಿದೆ ಇದರಲ್ಲಿ ಅಂತ. ಇವತ್ತು ನಾವುಗಳು BJPಯವರು ಮಾತ್ರ ಅಲ್ಲ, ಇಡೀ ಕಾಂಗ್ರೆಸ್ ಅವರು ಎಲ್ಲವೂ ಸೇರಿಕೊಂಡು ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ನಾವು ಹೇಳಿದ್ವಿ. ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಸತ್ಯವನ್ನು ಮುಚ್ಚಿಕ್ಕ ಕೆಲಸವನ್ನು ಸ್ಪೀಕರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ. ಇದಕ್ಕೆ ಧಿಕ್ಕಾರ ಮಾಡಿದ್ದಕ್ಕೆ ನಾವು ಹೋರಾಟವನ್ನು ಮಾಡಿದ್ವಿ. ನಾವು ಸರ್, ರಾಜಣ್ಣ ಅವರು ನಿನ್ನೆ ಸದನದಲ್ಲಿ ಹೇಳ್ತಾರೆ, ಸ್ವಪಕ್ಷದವರೇ ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡಿದ್ದಾರೆ ಅಂತ. ಇದೀಗ ಸ್ವಪಕ್ಷದವ್ರು ಯಾರು ಕೂಡ ಅವರ ಪ್ರಯತ್ನಕ್ಕೆ ನಿಲ್ತಾ ಇಲ್ವಲ್ಲ, ಅಂದರೆ ಅವರ ಬೆಂಬಲಕ್ಕೆ ನಿಲ್ತಾ ಇಲ್ಲ, ಏನಿದು ಅಂತ BJP ಶಾಸಕರು ನಿಲ್ತಾ ಇದ್ದೀರಾ? ನೋಡಿ, ಇವತ್ತು ಒಬ್ಬ ಶಾಸಕ ಆಗಲಿ, ಒಬ್ಬ ಮಂತ್ರಿ ಆಗಲಿ, ಪಕ್ಷ ಸ್ವಪಕ್ಷ ಅಲ್ಲ, ಆ ಮಂತ್ರಿಗೆ ಮಾನಸಿಕವಾಗಿ ಎಷ್ಟೋವಾಗಿದೆ. ಅಯ್ಯಪ್ಪ, ಇಡೀ ಸದನದಲ್ಲಿ ಈ ಥರ ಆಗಿದೆ ಅಂತ ಕೇಳ್ತಿದ್ದಾರೆ, ಮುಂಡ್ರತ್ತಮ್ಮಲಾಗಿದೆ ಅಂತ ಕೇಳ್ತಿದ್ದಾರೆ. ಪರಮೇಶ್ವರ್ಗೆ ರನ್ಯಾ ಕೇಸು ಒಂದು ಸಿಗಾಕೊಂಡಿದೆ. ಈ ಥರ ಹಲವಾರು ಕೇಸು ಇದೊಂದಕ್ಕೆ ಇರೋದು. ಸದನ ಇರೋದು ಡೆವಲಪ್ಮೆಂಟ್ ಮಾಡೋದಕ್ಕೆ. ಏನು ಡೆವಲಪ್ಮೆಂಟ್ ಬಗ್ಗೆ ಇಲ್ಲವೇ ಇಲ್ಲ. SC/ST ಹಣವನ್ನು ದುರುಪಯೋಗ ಆಗಿದೆ. ಮತ್ತು ಅಲ್ಪಸಂಖ್ಯಾತರಿಗೆ ಮೀಸಲು ಕೊಡುವಂಥದ್ದು ಎಲ್ಲ ಒಂದು ಕಡೆ ಇವತ್ತು ಸದನವನ್ನು ಈ ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಮಾಡಿಕೊಂಡಿದೆ. ಇದಕ್ಕೋಸ್ಕರ ನಾವು ನ್ಯಾಯ ಕೇಳಕ್ಕೆ ಹೋದಾಗ 18 ಜನ ಶಾಸಕರಿಗೆ ಸಸ್ಪೆಂಡ್ ಮಾಡಿದ್ದಾರೆ. BJPಯ ಏನು ಶಕ್ತಿಯನ್ನು ಅವರು ಬೀಳಿಸ್ಬೇಕು, ಭಯ ಬೀಳಿಸ್ಬೇಕು BJP ಶಾಸಕರಿಗೆ ಅಂತ ನಾವು ಕುಗ್ಗಲ್ಲ, ಜಗ್ಗಲ್ಲ. ನ್ಯಾಯಕ್ಕಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಈ ಹೋರಾಟ ಸದನದ ಒಳಗಡೆ ಹೊರಗಡೆ ಎರಡೂ ಕೂಡ ಹೋರಾಟವನ್ನು ಮಾಡ್ತೀವಿ. ಸರ್, ರಾಜಣ್ಣ ಅವರು ಹಿರಿಯ ಸಚಿವರು ಕೂಡ. ರಾಜಣ್ಣ ಅವರ ಮೇಲೆ ಇಂಥ ಪ್ರಯತ್ನ ಮಾಡ್ತಾರೆ ಅಂದರೆ ಅವರ ಮೇಲೆ ಇರೋವಂಥದ್ದು, ಅಂದರೆ ಪ್ರಭಾವಿಯೊಬ್ಬರೇ ಇದಕ್ಕೆ ಮಾಡಿರುವಂಥದ್ದು, ಅಂದರೆ ಇದರ ಹಿಂದೆ ಇರುವಂಥವ್ರು ಯಾರು, ಆ ಮಾಸ್ಟರ್ ಮೈಂಡ್, ಆ ಮಾಸ್ಟರ್ ಪ್ಲಾನರ್ ಯಾರು ಅಂತ ನಿಮ್ಗೆ ಏನಾದರೂ ಗೊತ್ತಾ, ಅನುಮಾನನ? ಮೇಡಮ್, ಇವಾಗ ಇದೆಲ್ಲ ಗೊತ್ತಾಗಲಿ ಅಂತಲೇ ಒಂದು ಸದನ ಸಮಿತಿ ಮಾಡಿ ಅಂತ ಹೇಳಿದ್ದೀವಿ. ಇದೆಲ್ಲ ಗೊತ್ತಾಗಲಿ ಅಂತಲೇ ಹೇಳಿದ್ದೀವಿ. ಸದನ ಸಮಿತಿ ಸಮಿತಿ ಮಾಡಲಿ, ಒಬ್ಬ ನ್ಯಾಯಾಂಗ ತನಿಖೆ ಆಗಲಿ, ಯಾರು ಅಂತ ಗೊತ್ತಾಗಬೇಕು. ನಮಗೂ ಗೊತ್ತಿಲ್ಲ, ಅದಕ್ಕೋಸ್ಕರ ಕಮಿಟಿ ಮಾಡಿ ಅಂತ ಹೇಳಿದ್ದೀವಿ. ಅಗೌರವ ತೋರಿದ್ದಾರೆ ಮುಖ್ಯಮಂತ್ರಿಗಳು. ಆ ದೃಷ್ಟಿಯಿಂದ ಹೋರಾಟ ಮಾಡ್ತೀವಿ ನಾವು. 48 ಜನ ಬರೋಬ್ಬರಿ ಹೇಳ್ತಾ ಇರುವಂಥದ್ದು, 48 ಮೇಲೂ ಇದೆ ಅಂತ ಕೂಡ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ಅದರಲ್ಲಿ BJP ನಾಯಕರದ್ದು ಏನಾದರೂ ಹನಿ ಟ್ರ್ಯಾಪ್ ಇದೆ ಅಂತ ಭಯ ಏನಾದರೂ ಕಾಡ್ತಾ ಇದೆಯಾ ಅಂತ? ನಾವು ಭಯ ಇದ್ದರೆ ನಾವು ಹೋರಾಟ ಮಾಡ್ತಿರಲಿಲ್ಲ. ಎಷ್ಟೋ ಜನ IAS, IPS ಆಫೀಸರ್ಗಳು ಎಲ್ಲಿಂದ, ಡೆಲ್ಲಿಯಿಂದ ಕಾಂಗ್ರೆಸ್ಸೇ ಡೆಲ್ಲಿ ನಾಯಕರು ಇರ್ಬೋದಲ್ಲ, BJPಯವರು ಅಂತ ಹೇಳಿಲ್ಲ. ಡೆಲ್ಲಿಯಿಂದ ಇವತ್ತು ನಾಯಕರುಗಳು ಅಂದಮೇಲೆ ಕಾಂಗ್ರೆಸ್ ನಾಯಕರೇ ಇರ್ಬೋದು. ಇದ್ರ ಬಗ್ಗೆ ನಾವು ಸತ್ಯಾಸತ್ಯತೆಯನ್ನು ನಾವು ತೆಗಿಬೇಕು ಅಂತಂದರೆ ಒಂದು ಸಮಿತಿ ಮಾಡಬೇಕು, ಸಹನ ಸಮಿತಿ ಮಾಡಬೇಕು. ಹೋರಾಟವನ್ನು BJP ಮಾಡೇ ಮಾಡುತ್ತೆ. ಇದಿಷ್ಟು ಶಾಸಕ ಸಿ ಕೆ ರಾಮಮೂರ್ತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಇವರ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.